ಶಿಡ್ಲಘಟ್ಟ ತಾಲೂಕಿನಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಗ್ರಾಮ ಪಂಚಾಯಿತಿಗಳಲ್ಲಿ ದಿಪ್ಪೂರಹಳ್ಳಿಯು ಒಂದಾಗಿದೆ. ಪಟ್ಟಣ ಪಂಚಾಯಿತಿಯಾಗಿ ಬೆಳೆಯುತ್ತಿರುವ ಈ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ 4 ರಸ್ತೆಗಳ ಸಂಗಮದಲ್ಲಿರುವ ಐಮಾಸ್ ವಿದ್ಯುತ್ ಕಂಬದ ಸುತ್ತಲಿನ ಕಟ್ಟಡ ಕುಸಿದು ಕಲ್ಲುಗಳು ರಸ್ತೆಗೆ ಬಿದ್ದಿದ್ದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗಡಿಗಳಿಂದ ತೆರಿಗೆ ಸಂಗ್ರಹವನ್ನು ಕಟ್ಟುನಿಟ್ಟಾಗಿ ಮಾಡಲಾಗುತ್ತಿದೆಯಾದರೂ ಚರಂಡಿ, ಬೀದಿ ದೀಪ ಹಾಗೂ ಸುರಕ್ಷತಾ ಕಾಮಗಾರಿಗಳ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಈ ಕುರಿತು ಬೆಸ್ಕಾಂ ಅಧಿಕಾರಿಗಳಿಗೂ ಮಾಹಿತಿ ಇದ್ದರೂ ಆರಂಭದಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎನ್ನಲಾಗಿದೆ. ಬಳಿಕ ದಿಪ್ಪೂರಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಇಲಾಖೆಗೆ ಮಾಹಿತಿ ನೀಡಿದ ನಂತರ ಅಧಿಕಾರಿಗಳು ಸ್ಥಳಕ್ಕೆ ಬಂದು ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಐಮಾಸ್ ಕಂಬಕ್ಕೆ ಅಳವಡಿಸಿರುವ ವಿದ್ಯುತ್ ಸ್ವಿಚ್ ಬೋರ್ಡ್ಗಳು ತೆರೆದ ಸ್ಥಿತಿಯಲ್ಲಿರುವುದರಿಂದ ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ವಿದ್ಯುತ್ ಅವಘಡ ಸಂಭವಿಸುವ ಭಯದಲ್ಲಿ ಸಂಚರಿಸುತ್ತಿದ್ದಾರೆ. ಅಪಾಯ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ದಿಪ್ಪೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಪಾಯಕಾರಿಯಾಗಿ ಉಳಿದಿರುವ ಐಮಾಸ್ ವಿದ್ಯುತ್ ಕಂಬ ಹಾಗೂ ಮೂಲ ಸೌಕರ್ಯ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸಿ ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನನ್ನ ಹೆಸರು KDSS ಹೊರ್ಲಪ್ಪ, ದಿಪ್ಪೂರಹಳ್ಳಿ ಜಿಲ್ಲಾ ಸಂಚಾಲಕರು. ಆದರೆ ನಾವು ಇವಾಗ ತಿಳಿಸೋದು ಏನಂದರೆ, ಇಲ್ಲಿ ಒಂದು ಸರ್ಕಲಲ್ಲಿ ಒಂದು ಲೈಟು ದೊಡ್ಡ ಲೈಟ್ ಇದೆ. ಆ ಲೈಟ್ ಕಂಬದಲ್ಲಿ 1 ವರ್ಷದಿಂದ 1 ವರ್ಷ 2 ವರ್ಷ ಆಗೈತೆ. ಆ ಲೈಟ್ ಹತ್ಕೊಳ್ತಾ ಇಲ್ಲ. ಆದರೆ ನಿಂತೋದ್ರೂ ಅದನ್ನು ಗಮನ ಯಾರೂ ಹರಿಸಲಿಲ್ಲ. ಆದರೆ ಅದು ಮತ್ತೆ ಇನ್ನೊಂದು ಇಲ್ಲಿ ಆ ಲೈಟಿಗೆ ಸಂಬಂಧ ಇತ್ತು ಸ್ವಿಚ್ ಬೋರ್ಡನ್ನು ಅದು ಬಿಟ್ಟೋಗಿ ದಿಂಡೆ ಎಲ್ಲ ಹುರಿದೋಗಿದ್ರು ಸುಮಾರು 8 ದಿವಸ ಆಗಿದೆ. ಆದರೆ ಇದೆಲ್ಲ ಯಾರೂ ಗಮನಕ್ಕೆ ಹರಿಸ್ಕೊಳ್ತಾ ಇಲ್ಲ. ಇದಕ್ಕೆ ಕಾನೂನಿಕವಾಗಿ ಇದನ್ನು ಸಂಬಂಧಿಸಿದವರು ಕಾನೂನಿಕವಾಗಿ ಕ್ರಮ ತಗೋಬೇಕಾಗಿ ನಾವು ದೊಡ್ಡಪ್ಪರು ಹೇಳ್ತಾ ಇದ್ದೀವಿ. ಸರ್, ಈಗ ಇದರಿಂದ ಏನು ಸಮಸ್ಯೆ ಆಗುತ್ತೆ ಸರ್ ನಿಮಗೆ? ಸರ್, ಇದು ಸಮಸ್ಯೆ ಏನಂದರೆ ಸಾರ್ವಜನಿಕರು ಇಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಇದು ಕಲೆಕ್ಷನ್ ಇದೆ. ಆ ಕರೆಂಟ್ ವೈರಿಂಗ್ ಎಲ್ಲ ಅದೇ ಥರ ಇದೆ. ಆದರೂ ಅದ್ರ ಜೈಟಿಗಳೆಲ್ಲ ಹಂಗೆ ಓಪನ್ ಆಗಿದ್ದಾವೆ. ಅದೇನೋ ಮುಟ್ಕೊಂಡ್ರೆ ಆದರೆ ಪ್ರಾಣಕ್ಕೆ ಅಪಾಯ ಆಗ್ತದೆ. ಇದನ್ನು ಯಾರನ್ನು ಗಮನಕ್ಕೆ ಹರಿಸ್ಕೊಂಡಿಲ್ಲ. ಆದರೆ ತಕ್ಷಣ ಇದನ್ನು ಏನಾದ್ರೂ ಇದು ಕ್ರಮ ತಗೋಬೇಕಾಗಿದೆ ಅಂತ ಹೇಳಿಬಿಟ್ಟು ಪಂಚಾಯತಿಯವರು ತಿಳಿಸ್ತಾ ಇದ್ದೀವಿ. ಜಾಸ್ತಿ ಅಂತೇಳಿ ಇದು ಚಿಂತಾಮಣಿ ರೋಡು, ಬಾಗೇಪಲ್ಲಿ ರೋಡು ರಸ್ತೆಯಲ್ಲಿ ನಡಿ ಸರ್ಕಲ್ನಲ್ಲಿ ಇದು ಸುಮಾರು ಒಂದು ವಿದ್ಯಾಭ್ಯಾಸಗಳು ಮಾಡೋರು 5-6 ಶಾಲೆಗಳಿದ್ದಾವೆ. ಆದರೆ ಇದನ್ನು ವೈರಿಂಗ್ ಕನೆಕ್ಷನ್ ಎಲ್ಲ ಇಲ್ಲಿ ಓಡಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಹತ್ತಬೇಕಾಗ್ತದೆ, ಸ್ಕೂಲಿಂದ ಬಂದು ಹೋಗಬೇಕಾಗ್ತದೆ. ಆದರೆ ಅದನ್ನು ಕರೆಕ್ಟ್ ಅಲ್ಲಿ ಯಾರನ್ನು ಗಮನಕ್ಕೆ ತಗೊಂಡಿಲ್ಲ. ಆದರೆ ಏನುವಾಗಿ ಅರ್ಜೆಂಟು ಇದೇನಾದರೂ ಕ್ರಮ ತಗೋಬೇಕಾಗಿ ಇದು ಮಾಡ್ತಾಯಿದ್ದೀವಿ.